ಹಾಯ್ ಫ್ರೆಂಡ್ಸ್, ಈ ಬೆಳಗಿನ ಜಾವದಲ್ಲಿ ಎಲ್ಲರಿಗೂ ಸಹ ವಂದನೆಗಳನ್ನು ತಿಳಿಸ್ತೇನೆ. ತಾಯಿ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ತಾಯಿ ಅಂತಂದರೆ ಅವರು ದೇವರಿಗೆ ಸಮಾನ ಅಂತ ಹೇಳ್ತಾರೆ. ಬಟ್ ಇನ್ನೊಂದೇನಂತಂದರೆ 9 ತಿಂಗಳು ಹೆತ್ತು ಹೊತ್ತ ಆ ಒಂದು ಗರ್ಭದಲ್ಲಿ ಆ ನೋವು, ವೇದನೆಗಳು ಪ್ರತಿಯೊಂದು ಕೂಡ ಅದು ತಾಯಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಈ ಲೋಕದಲ್ಲಿ ಒಂದು ಜಗತ್ತಿಗೆ ತಾಯಿ ಅನ್ಸ್ಕೊಂಡಿರೋವಂಥವ್ರು ಒಬ್ಬರಿದ್ದಾರೆ, ಅವರು ಮದರ್ ತೆರೇಸಾ ಅಂತೇಳಿ. ಸೊ ಅವರು ಎಷ್ಟು ಆ ನೋವುಗಳನ್ನು ಅನುಭವಿಸಿದ್ದಾರೆ ಅಂತಂದರೆ, ಒಂದು ಕಡೆ ಒಂದು ಚಿಕ್ಕ ಒಂದು ಅಂಗಡಿ ಹತ್ರ ಹೋಗ್ತಾರೆ, ಒಂದು ಅನಾಥ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಹೋಗಿ ಅಲ್ಲಿ ಭಿಕ್ಷೆ ಕೇಳ್ತಾರೆ. ಭಿಕ್ಷೆ ಅಂತಂದರೆ ಈ ಮಕ್ಕಳಿಗೆ ಆಹಾರ ಬೇಕಂತೇಳಿ ಒಂದು ಟೀ ಮತ್ತು ಬನ್ನನ್ನು ಏನೋ ಕೇಳ್ತಾರೆ. ಸೊ ಆ ಸಮಯದಲ್ಲಿ ಆ ಅಂಗಡಿಯವನು ಇಲ್ಲ ಹೋಗಮ್ಮ ಅಂತ ಹೇಳ್ತಾರೆ. ಯಾಕಂದರೆ ಒಬ್ಬರು ಕೊಡ್ಬೋದು, ಆದರೆ ಇಷ್ಟು ಜನ ಮಕ್ಕಳಿಗೆ ನಾನು ಹೇಗೆ ಕೊಡಲಿ ಅಂತೇಳಿ ಅವರು ಬೈದು ಕಳಿಸ್ತಾರೆ. ಆದರೂ ಕೂಡ ಅವರು ಆ ತಾಯಿ ಮತ್ತೆ ಹೋಗ್ತಾರೆ. ಅಪ್ಪ ನನಗೆ ಬೇಡ, ಅಟ್ಲೀಸ್ಟ್ ನನ್ನ ಈ ಮಕ್ಳಿಗಾದರೂ ಕೊಡಿ, ಹಸ್ಕೊಂಡಿದ್ದಾರೆ ಅಂತ ಹೇಳುವಾಗ ಸೊ ಅವಾಗಲೂ ಸಹ ಅವನು ಬೈದು ಕಳಿಸ್ತಾನೆ. ಸೊ 3ನೇ ಸರಿ ಕೇಳೋಕ್ಕೆ ಹೋಗಿದ ತಕ್ಷಣ ಆತನ ಆ ಮುಖದ ಮೇಲೆ ಆ ತಾಯಿಗೆ ಉಗಿಯೋ ಥರ ಮಾಡ್ತಾನೆ. ಆವಾಗ ಆ ತಾಯಿಗೆ ಒಂದೇ ಒಂದು ಮಾತಲ್ಲಿ ಆ ತಾಯಿ ಹೇಳುತ್ತೆ, ಮದರ್ ತೆರೇಸಾ ಅವರು ಒಂದು ಮಾತು ಹೇಳ್ತಾರೆ, ಅಪ್ಪ ನನಗೆ ಕೊಟ್ಟಿದ್ಯಾ ಸಾಕು, ನನಗೆ ಹೊಟ್ಟೆ ತುಂಬಿತು, ಈ ಮಕ್ಳಿಗಾದರೂ ಕೊಡಪ್ಪ ಅಂತೇಳಿ ಮತ್ತೊಂದು ಸಾರಿ ಕಣ್ಣೀರಿಂದ ಕೇಳುವಾಗ ಆ ಕಣ್ಣಲ್ಲಿ, ಆ ತಾಯಿಯ ಪ್ರೀತಿಯ ಕಣ್ಣಲ್ಲಿ ಒಂದು ಕರುಣೆ, ಒಂದು ಪ್ರೀತಿಯನ್ನು ನೋಡುವಾಗ ಆ ಮನುಷ್ಯ ಬಂದು ಆ ಮಕ್ಕಳಿಗೆ ಇಮ್ಮಿಡಿಯೇಟಾಗಿ ಬನ್ನು, ಟೀ ಮತ್ತು ಊಟ ಎಲ್ಲ ಕೊಡ್ತಾನೆ. ಯಾಕಂದರೆ ತಾಯಿಯ ಒಂದು ಕಣ್ಣಿನಲ್ಲಿರುವಂಥ ಕರುಣೆ, ಆ ಪ್ರೀತಿ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ರೀ. ಸೊ ಅದಕ್ಕಾಗಿ ತಾಯಿ, ಆ ಮಮತೆ, ಆ ಪ್ರೀತಿ ಪ್ರತಿಯೊಬ್ಬರಿಗೂ ಸಹ ನಾನು ಹೇಳೋದಿಷ್ಟೇ, ನಿಮ್ಮ ಹೆತ್ತ ತಾಯಿಯನ್ನು ಚೆನ್ನಾಗಿ ಪ್ರೀತಿಯಿಂದ, ಮಮತೆಯಿಂದ, ಫ್ರೆಂಡ್ಲಿಯಾಗಿ, ಸಂತೋಷವಾಗಿ, ಒಳ್ಳೆ ಆರೋಗ್ಯವಾಗಿ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಈ ಚಿಕ್ಕ ಈ ಒಂದು ಸಂದೇಶ ನಿಮ್ಮೆಲ್ಲರ ಹೃದಯಕ್ಕೆ ಮುಟ್ಟಿದೆ ಅಂತ ಹೇಳ್ಕೊಳ್ತೀನಿ. ಓಕೆ, ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು.